Good morning, students. Today we are going to Positivism Part 2, session number 14. This contribution contributed by Auguste Comte. ಆಗಸ್ಟ್ ಕಾಮ್ಟ್ರವರ ಒಂದು ಅಮೂಲ್ಯವಾದಂಥ ಒಂದು ಕೊಡುಗೆಯನ್ನು ನಾವು ನೋಡೋದಾದರೆ ವಿಜ್ಞಾನವಾದ ಭಾಗ 2ರಲ್ಲಿ ಅದರ ನೇಚರ್ ಹೇಗಿರುತ್ತೆ ಅಂದರೆ ಪಾಸಿಟಿವಿಸಮ್ ಆ್ಯಸ್ ಎ ಡಾಕ್ಟ್ರೈನ್ ಅಂದರೆ ಪಾಸಿಟಿವಿಸಮ್ ಆ್ಯಸ್ ಎ ವೇ ಆಫ್ ಥಿಂಕಿಂಗ್ ಇದೆಯಲ್ಲ ಟು ಕಾಮ್ಟೆ ಪಾಸಿಟಿವಿಸಮ್ ಈಸ್ ಎ ವೇ ಆಫ್ ಥಿಂಕಿಂಗ್ ಬೇಸ್ಡ್ ಆನ್ ದಿಸ್ ಅಸ್ಯೂಮ್ಷನ್ ದಟ್ ಈಸ್ ದಿ possible to observe the social life and establish reliable knowledge about how it works. ನೋಡ್ತಾ ಬರ್ತೀವಿ. ಅಂದರೆ ವಿಜ್ಞಾನದ ವಾದದ ಒಂದು ಪರಿಕಲ್ಪನೆ ಅಂತಕ್ಕಂಥದ್ದೇನಾಗಿದೆ ಮುಖ್ಯ ಅರ್ಥದಲ್ಲಿ ಬಳಕೆ ಮಾಡ್ತೀವಿ. ಒಂದು ಸಿದ್ಧಾಂತವಾಗಿ ವಿಜ್ಞಾನವಾಗಿ ಒಂದು ವಿಧಾನವಾಗಿ ಬಳಕೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ನೋಡ್ತಾ ಬರ್ತೀವಿ. ಅಷ್ಟು ಸುಲಭ ಅಲ್ಲ, ಅದನ್ನು ಒಂದು ವಿಧಾನವಾಗಿ ನಾವು ಬಳಕೆ ಮಾಡ್ತೀವಿ ಅಂತಕ್ಕಂಥ ಅಂಶವನ್ನು ಅವರು ಭಾಳ ಒತ್ತಿ ಹೇಳ್ತಾರೆ ವಿಜ್ಞಾನವಾದದಲ್ಲಿ. ಅದಕ್ಕೆ ಅವರು ನನ್ನ ಆ ವಿಷಯದಲ್ಲೇ ಅವರಿಗೆ ವೈಜ್ಞಾನಿಕ ವಿಧಾನವನ್ನು ಬಳಕೆ ಮಾಡಿಕೊಂಡು ಒಂದು ಸಿದ್ಧಾಂತದ ರೂಪದಲ್ಲಿ ಮಂಡಿಸಿ ಅದರ ಪರವಾಗಿ ಬಲವಾದಂಥ ವಾದ ಮಂಡಿಸ್ತಾರೆ. ಹಾಗೆ ಕೋಮ್ಟ್ ಸಿದ್ಧಾಂತಕ್ಕೆ ಸಾಕಷ್ಟು ಬೆಂಬಲವನ್ನು ಗಳಿಸಿದ್ರಿಂದ ವಿಜ್ಞಾನದ ಪರವಾಗಿ ಆತ ನಡೆಸಿದಂಥ ವಾದವೇ ವಿಜ್ಞಾನವಾದ ಅಂತ ಎನ್ನಿಸ್ಕೊಳ್ಳುತ್ತೆ. ವಿಜ್ಞಾನವಾದದ ಜನಕ ಅಂತಲೂ ಕೂಡ ನಾವು ಅವ್ರನ್ನೆಲ್ಲ ಕರೀತಾರೆ. ಪಾಸಿಟಿವ್ ಈಸ್ ದಿ ಮೆಥಡ್ ಅಂದರೆ ಒಂದು ಮೆಥಡ್ ಇದೆ ನೋಡಿ, ಅವರು ಬಳಕೆ ಮಾಡಿರ್ತಕ್ಕಂಥ ಮೆಥಡ್ ಇದೆಯಲ್ಲ ಅದು ವೈಜ್ಞಾನಿಕ ಒಂದು ಸೈಂಟಿಫಿಕ್ ಮೆಥಡ್. ಪಾಸಿಟಿವಿಸಮ್ ಇಂಪ್ಲೀಸ್ ದಿ ಯೂಸ್ ಆಫ್ ಸೈಂಟಿಫಿಕ್ ಮೆಥಡನ್ನು ಬಳಕೆ ಮಾಡ್ತಾರೆ ಅವರು. ಅಂದರೆ ಸೈನ್ಸ್ಗಳಲ್ಲಿ ಬಳಕೆ ಮಾಡ್ತಾ ಇದ್ರಿ ಸೈಂಟಿಫಿಕ್ ಮೆಥಡನ್ನು. ಆ ಸೈನ್ಸ್ಗಳಲ್ಲಿ ಬಳಕೆ ಮಾಡ್ತಕ್ಕಂಥದ್ದನ್ನೇ ಇವರು ಈ ಸೋಷಿಯಾಲಜಿನಲ್ಲಿ ಬಳಕೆ ಮಾಡ್ತಾರೆ. ಕಾಮ್ಟೆ ಮೀನ್ಸ್ ಅಪ್ಲಿಕೇಶನ್ ಆಫ್ ದಿ ಸೈಂಟಿಫಿಕ್ ಮೆಥಡ್ ಟು ಅಂಡರ್ಸ್ಟ್ಯಾಂಡ್ ದಿ ಸೊಸೈಟಿ ಆ್ಯಂಡ್ ಚೇಂಜಸ್ ಇನ್ ಇಟ್. ಅದರಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ. ಅದರಲ್ಲಿ ಹಾಗೆಯೇ ಪಾಸಿಟಿವಿಸಮ್ ವುಡ್ ಎಸೆನ್ಷಿಯಲ್ ಮೀನ್ಸ್ ಮೆಥಡ್ಸ್ ಆಫ್ ಅಪ್ರೋಚ್. ಒಂದು ಮೆಥಡ್ಸ್ ಆಫ್ ಅಪ್ರೋಚ್ ಇದು ಗಿವ್ ದಿ ನಾಲೆಡ್ಜ್ ಆಸ್ ದಿ ಲಾ co-extensions and the successions of the phenomena but can never potential inner essentials is the nature of the things ಅಂತಕ್ಕಂಥ ಅಂಶವನ್ನು ನಾವು ನೋಡ್ತಾ ಬರ್ತೀವಿ. ವಿಜ್ಞಾನವಾದದ ಅಂತಕ್ಕಂಥದ್ದು ಕಾಮ್ಟೆಯವರಿಂದ ರೂಪಿತವಾದಂಥ ಒಂದು ಸಿದ್ಧಾಂತ ಆಗಿದೆ. ಅದಕ್ಕೆ ಜ್ಞಾನವಾದರೆ ಅಂತೇಳಿ ನಿಜವಾದಂಥ ಜ್ಞಾನವೆಂದರೆ ಅದು ವೈಜ್ಞಾನಿಕ ಜ್ಞಾನ ಅಲ್ಲ, ಬೇರೆ ವೈಜ್ಞಾನಿಕ ಜ್ಞಾನ ಅಲ್ಲದೆ ಬೇರೆ ಏನೂ ಅಲ್ಲ ಅಂತೇಳಿ ಸಮಾಜ ವಿಜ್ಞಾನಗಳ ಕ್ಷೇತ್ರದಲ್ಲಿ ಅವರು ಪಾಸಿಟಿವಿಸಮ್ ಒಂದು ವಿಧಾನವನ್ನು ಭಾಳ ಹೇಗೆ ಒಂದು ಭೌತ ವಿಜ್ಞಾನಗಳಲ್ಲಿ ಹೇಗೆ ಬಳಸ್ತಾ ಇದ್ದರು ಅಂತ ಆ ಥರದಲ್ಲಿ ನಿರ್ದಿಷ್ಟವಾದ ಅಳತೆ ಸಾಮಾನ್ಯ ನಿಯಮಗಳು ಅನ್ವೇಷಣೆ ಇತ್ಯಾದಿ ಯಾವುದೇ ಸಮಾಜಶಾಸ್ತ್ರೀಯ ಕ್ಷೇತ್ರದಲ್ಲಿ ಬಳಸುವುದಾದರೆ ಅದನ್ನೇ ವೈಜ್ಞಾನಿಕ ವಿಧಾನ ಅಂತೇಳಿ ಬಳಕೆ ಮಾಡ್ತಾರೆ. ಕೋಮ್ಟ್ ಆರಿಸಿದಂಥ ಒಂದು ಗೀಳು ನಾವು ಅದನ್ನು ನೋಡ್ತಾ ಬರ್ತೀವಿ. ಕೋಮ್ಟ್ನ ಕಾಲ ಇದರ ಸಾಮಾಜಿಕ ದರ್ಶನ ಕೂಡ ಏನಾಗಿದೆ, ಒಂದು ಭೌತ ವಿಜ್ಞಾನಗಳ ಅದರಲ್ಲೂ ಭೌತಶಾಸ್ತ್ರದಿಂದ ಭಾಳಷ್ಟು ಪ್ರಭಾವಿತನಾಗಿದ್ದ. ಯಾರು ಹೇಳಿ? ಕೋಮ್ಟ್ ಆರಂಭದಲ್ಲಿ ತನ್ನ ಸ್ಥಾಪಿಸಲು ಹೊರಟಿದ್ದಂಥ ಒಂದು ಹೊಸ ವಿಜ್ಞಾನವನ್ನು ಸಾಮಾಜಿಕ ಭೌತಶಾಸ್ತ್ರ ಅಂತೇಳಿ ಕರೀತಾರೆ. ಅವರು ಸಾಮಾಜಿಕ ಭೌತಶಾಸ್ತ್ರ ಅಂತೇಳಿ ಕರೀತಾರೆ. ಹಾಗಾಗಿ ಅಲ್ಲಿಂದ ಏನಾಗಿದೆ ಅಂತ ಹೇಳಿದರೆ ಅದು ಸಮಾಜಶಾಸ್ತ್ರದ ಅಧ್ಯಯನ ಕ್ಷೇತ್ರವನ್ನು ಸಾಮಾಜಿಕ ಸ್ಥಿರತೆಗೆ ಸಂಬಂಧಪಟ್ಟಂಥ ಸಾಮಾಜಿಕ ಸ್ಥಿತಿಶಾಸ್ತ್ರ ಅಂತೇಳಿ ಅವರು ಪರಿವರ್ತನೆ ಕುರಿತಂತೆ ಸಾಮಾಜಿಕ ಚಲನಶಾಸ್ತ್ರ ಅಂತೇಳಿ ಸೋಷಿಯಲ್ ಡೈನಮಿಕ್ಸ್ ಅಂತೇಳಿ 2 ಭಾಗವಾಗಿ ವಿಂಗಡಣೆ ಮಾಡ್ತಾರೆ. ಅಲ್ಲಿ ನಾವೇನು ಹೇಳಿದ್ವು ಅದನ್ನು. ಹಾಗೆ ಲಾ ಆಫ್ ಮೋಷನ್ ಅಂತಂದು ಹೇಳ್ಬಿಟ್ಟು ಈ ಅದೇ ಮಾದರಿಯಲ್ಲಿ ಸಮಾಜಶಾಸ್ತ್ರ ಕೂಡ ಒಂದು ಸಾಮಾಜಿಕ ಸ್ಥಿರತೆಯ ಪರಿವರ್ತನೆಗಳನ್ನು ಕಂಡುಕೊಳ್ಬೇಕಾದಂಥ ಕೋಮ್ಟ್ ಆಗ್ರಹಿಸ್ತಾರೆ. 3 ಹಂತಗಳ ಸೂತ್ರಕ್ಕೆ ಸಂಗತವಾಗಿರ್ತಕ್ಕಂಥ ವಿಜ್ಞಾನವಾದ, ಸಮಾಜ ವಿಜ್ಞಾನಗಳು ಮತ್ತು ಅವುಗಳ ಅಧ್ಯಯನದ ಕುರಿತಾದ ವೈಜ್ಞಾನಿಕತೆಯ ಗೀಳು ಹಿಡಿದಂತೆ ಅಂತೇಳಿ ಕೋಮ್ಟ್ರವರ ಒಂದು ನವೀನ ದೃಷ್ಟಿಯಿಂದ ವಿಜ್ಞಾನವಾದ ಅಂತ ಅನಿಸ್ಕೊಂಡಿದ್ರೆ
ಆದರೆ ಸಮಾಜ ವಿಜ್ಞಾನಗಳ ಕ್ಷೇತ್ರದಲ್ಲಿ ಅಧ್ಯಯನಗಳಿಗೆ ವೈಜ್ಞಾನಿಕ ವಿಧಾನ ಬಳಕೆ ಅದು ಅನಿವಾರ್ಯ ಅಂತೇಳಿ ಅವರು ಹೇಳ್ತಾರೆ. ಹೀಗೇ ವಿಜ್ಞಾನವಾದದ ನಂಬಿಕೆ ಹೊರತಾಗಿ ಕೋಮ್ಟ್ ವೈಜ್ಞಾನಿಕ ಜ್ಞಾನವನ್ನು ಸಾಪೇಕ್ಷ ಜ್ಞಾನ ಅಂತೇಳಿ ಪರಿಗಣಿಸಿದೆ ಹೊರತು ಪರಿಪೂರ್ಣವಾದದ್ದು ಅಂತೇಳಿ, ನಾಟ್ ಅಬ್ಸ್ಟ್ರಾಕ್ಟ್, ಅಬ್ಸಲ್ಯೂಟ್ಲಿ, ಬಟ್ ನಾಟ್ ಓನ್ಲಿ ರಿಲೇಟಿವಿಟಿ ನಾಲೆಡ್ಜ್ ಎಂತೆಲ್ಲ ಏನಾಗಿದೆ ಅವರು ಬಳಕೆ ಮಾಡ್ತಾರೆ. ಅವಲೋಕನ ಮತ್ತು ಸಂಖ್ಯಾತ್ಮಕ ವಿಧಾನಗಳಿಗೆ ಮಾತ್ರ ಮಹತ್ವ ಕೊಡ್ತಕ್ಕಂಥ ಅಂಶ. ವಿಜ್ಞಾನದ ಒಂದು ಹಿನ್ನೆಲೆ ನಾವು ನೋಡೋದಾದರೆ, ಇದು MCQs ಕ್ವಶನ್ಸಲ್ಲಿ ನೋಡಿದ್ರೆ ಪಾಸಿಟಿವಿಸಮ್ is the father of positivism ಅಂತ ಹೇಳಿದರೆ ಕಾಮ್ಟೆ, which is the discipline of the sociology. did ಕಾಮ್ಟೆ ಡೆವಲಪ್ಡ್ ಅಂತ ಹೇಳಿದರೆ scientific philosophy, ಪಾಸಿಟಿವಿಸಮ್ ಅಂತಂದೇಳಿ ಡೆವಲಪ್ ಮಾಡ್ತಾರೆ. ಇದಿಷ್ಟು ಇದರಲ್ಲಿ ಬರ್ತಕ್ಕಂಥದ್ದು ಟ್ರೂ ಆರ್ ಫಾಲ್ಸ್ ಅಲ್ಲಿ. ಅದರಲ್ಲಿ ಟ್ರೂ, ನೋ, ಫಾದರ್ ಆಫ್ ಪಾಸಿಟಿವಿಸಮ್, ಟ್ರೂ ಅಂತಕ್ಕಂಥದ್ದನ್ನು ನೋಡ್ಬೋದು. ಕಾಮ್ಟೆ ಪಾಸಿಟಿವಿಸಮ್ ರೆಫರ್ ಟು ಇವುಗಳಲ್ಲಿ ನೋಡ್ತಾ ಬರ್ತೀವಿ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಮತ್ತೆ ಭೇಟಿಯಾಗೋಣ. ಓಕೆ, ಥ್ಯಾಂಕ್ ಯು.